ನಮಸ್ತೆ ಎಲ್ಲರಿಗೂ, ಮುಂಜಾನೆ ಶುಭಾಶಯಗಳು. ನನಗೆ ಒಂದು ವಾರದಿಂದ ಕೆಲವು ಮೆಸೇಜ್ಗಳು ಬರ್ತಾಯಿದೆ. ನೀವು ಸೌಜನ್ಯ ವಿಚಾರ ಮಾತಾಡಬೇಕಕ್ಕ, ಹೋರಾಟ ಬಿಡಿ, ಸೌಜನ್ಯ ವಿಚಾರದಲ್ಲಿ ಹಿಂದೆ ಸರಿಬೇಡಿ ಅಂತ. ಖಂಡಿತ ಮಾತಾಡ್ತೀನಿ. ಅದು ಸುಪ್ರೀಂ ಕೋರ್ಟಲ್ಲಿದೆ. ಲಾಯರ್ದು ಏನು ಅಪ್ಡೇಟ್ ಬರುತ್ತೋ ಅದರ ಮಾಹಿತಿ ಮೇಲೆ ಮಾತಾಡ್ತೀನಿ. ಯಾಕಂದರೆ ಸುಮ್ಮನೆ ಸೌಜನ್ಯ ವಿಚಾರದಲ್ಲಿ ಮಾತಾಡಬಾರ್ದು. ಇನ್ನು ನಾನೇನು ಮಾಡ್ತಾಯಿದ್ದೀನಿ ಅಂದರೆ, ಇತ್ತೀಚೆಗೆ ನಾನು ಉಡುಪಿಗೆ ಹೋಗಿದ್ದೆ. ಅಲ್ಲೊಂದು ಗೀತಾ ಯಜ್ಞ ನಡೀತಾ ಇದೆ. ಇನ್ನು ಪರ್ಯಾಯ ಪುತ್ತಿಗೆ ಮಠದ ಓಲ್ಡ್ ಪರ್ಯಾಯ ಆಗಿತ್ತಲ್ಲ, ಪುತ್ತಿಗೆ ಮಠದವ್ರದ್ದು ಅವ್ರದ್ದೊಂದು ಗೀತಾ ಯಜ್ಞ ಇನ್ನು 2 ವರ್ಷಕ್ಕೆ ನಡೀತಾ ಇದೆ. ಸೊ ನಿಮಗೂ ಬೇಕಾದರೂ ಹೋಗ್ಬೋದು. ಅಲ್ಲಿ ಒಂದು ಭಗವದ್ಗೀತೆ ಪುಸ್ತಕ ಕೊಡ್ತಾರೆ. 258 ರೂಪಾಯಿ ಪೇ ಮಾಡಿದರೆ ಭಗವದ್ಗೀತೆ ಪುಸ್ತಕ ಮತ್ತು ಬರೆಯೋ ಪುಸ್ತಕ ಕೊಡ್ತಾರೆ. ಸೊ ಇದನ್ನೇ ಇಟ್ಕೊಂಡು ನಿಮಗೆ ಭಗವದ್ಗೀತೆಯನ್ನು ಬರಿಬೋದು. ನಾನು ಇದು ಸುಮಾರು ಚಿಕ್ಕ ವಯಸ್ಸಿನಲ್ಲೇ ಮಾಡ್ತಿದ್ದೆ. ಯಾಕಂದರೆ ನಮ್ಮೊಬ್ಬರು ಅತ್ತೆಯವರು ಅದು ನಮ್ಮಲ್ಲಿ ಬರೆಸ್ತಾ ಇದ್ರು. ನನ್ನ ಅಕ್ಕ ತಂಗಿರೆಲ್ಲ ಬರೀತಾರೆ. ಇದು ಭಗವದ್ಗೀತೆಯನ್ನು ಬರಿತಾ ಇರ್ತೀವಿ ನಾವು. ಮತ್ತು ಗೀತಾ ಮಂದಿರಕ್ಕೆ ಹೋಗಿ ಕೊಡ್ತೀವಿ ನಾವು. ನಮ್ಮ ಅತ್ತೆಯವರಲ್ಲಿ ಕೊಡ್ತಿದ್ವಿ, ಅವರು ತಗೊಂಡೋಗಿ ಕೊಡ್ತಾಯಿದ್ರು. ಇದನ್ನು ಮಾಡ್ಬೋದು ನಿಮಗೆ. ಆದರೆ ನಾನು ಹೇಳೋದು, ಬರೆಯುವಾಗ ಅದರನ್ನು ಅರ್ಥ ತಿಳ್ಕೊಂಡು, ಈಗ ಕನ್ನಡದಲ್ಲಿ ಅರ್ಥ ಇದೆ ಭಗವದ್ಗೀತೆ ಶ್ಲೋಕಕ್ಕೆ, ಅರ್ಥ ತಿಳ್ಕೊಂಡು ದಿನಕ್ಕೆ 2 ಶ್ಲೋಕ ಬರೀರಿ, 1 ಶ್ಲೋಕ ಬರೀರಿ ಸಾಕು. ಅದರ ಅರ್ಥ ತಿಳ್ಕೊಳ್ಳಿ. ನೀವು ಸುಮ್ಮನೆ ಬರೆದು ಯೂಸ್ ಇಲ್ಲ ಅಂತ ನಾನು ಹೇಳೋದು. ಯಾಕಂದರೆ ನಾನು ಸಂಸ್ಕೃತ ಇದು 12 ವರ್ಷ ಸಂಸ್ಕೃತ ಕಲ್ತಿದ್ದ ಕಾರಣ ನನಗೆ ಅದರ ಅರ್ಥ ಗೊತ್ತಾಗುತ್ತೆ. ಸೊ ನಾನು ಒಂದು 2 ಶ್ಲೋಕ 3 ಶ್ಲೋಕ ಬರೆದ್ರೂ ಯಾವುದಾದ್ರೂ ಒಂದು ಶ್ಲೋಕದ ಅರ್ಥ ತಿಳ್ಕೊತೀನಿ, ಯಾಕೆ ಇದು ಅಂತ. ಸ್ವಲ್ಪ ಕಷ್ಟ ಆಗುತ್ತೆ ಕೆಲವರಿಗೆ, ಬಟ್ ಸಿಂಪಲ್ ಆಗಿರುವ ವ್ಯಾಖ್ಯಾನಗಳು ಇದೆ. ಅದನ್ನು ತಿಳ್ಕೊಂಡು ನೀವು ಭಗವದ್ಗೀತೆಯನ್ನು ಬರಿಬೋದು. ಸೊ ನಾನು ನಿನ್ನೆ ಸಂಕಲ್ಪ ಮಾಡಿದೆ. ಅದರಲ್ಲಿ ಸಂಕಲ್ಪ ಮಂತ್ರ ಇದೆ, ಸಂಕಲ್ಪ ಮಾಡಿದೆ. ಮತ್ತು ಅದರಲ್ಲಿ ಒಂದು ದಾರ ಕೊಡ್ತಾರೆ, ಕೆಂಪು ದಾರವನ್ನು ಕಟ್ಕೊಂಡು ಸಂಕಲ್ಪ ಮಾಡಿ ನಾವು ಯಾವುದಾದ್ರೂ ಒಂದು ಉದ್ದೇಶ ಇಟ್ಕೊಂಡು ಬರಿಬೋದು. ನಿಮಗೆ ಗೊತ್ತಿದೆ ನಾನು ಮಾಡಿದ ಸಂಕಲ್ಪ ಏನಂದರೆ, ನಿಮಗೆ ಗೊತ್ತಿದೆ ಇತ್ತೀಚೆಗೆ ನಾವು ಕೆಲವು ವರ್ಷಗಳಿಂದ, ಒಂದು 14 ವರ್ಷಗಳಿಂದ ಪವಿತ್ರ ಕ್ಷೇತ್ರವಾದ ಧರ್ಮಸ್ಥಳದ ಹೆಸರು ಹಾಳಾಗ್ತಾಯಿದೆ. ನೀವು ಎಲ್ಲ ಹಿಂದೂಗಳ ಒಂದು ಧಾರ್ಮಿಕ ಕ್ಷೇತ್ರ ಅದು. ಯಾವುದೋ ಒಂದು ವಿಚಾರದಲ್ಲಿ ತುಂಬ ಗೊಂದಲ ಆಗ್ತಾಯಿದೆ. ಈ ಅತ್ಯಾಚಾರ, ಅನಾಚಾರ, ಇದರಲ್ಲಿ ನಮಗೆ ಯಾರನ್ನು ನಂಬೋದು, ಯಾರನ್ನು ಬಿಡೋದು ಅಂತ ನನಗೆ ತುಂಬ ಒಂದು ಗೊಂದಲ ಇತ್ತು. ಸೊ ಆ ವಿಚಾರದಲ್ಲಿ ಇನ್ನು ಯಾವಾಗ ಗೊತ್ತಿಲ್ಲ, ನಿನ್ನೆಯಿಂದ ಸಂಕಲ್ಪ ಮಾಡಿದ್ದೀನಿ, ಬರಿತಾ ಇದ್ದೀನಿ. ಸೊ ನಾನು ಸಂಕಲ್ಪ ಮಾಡುವಾಗ ಅಲ್ಲಿ ಯಾವುದಕ್ಕೆ ಸಂಕಲ್ಪ ಅಂತ ಕೇಳಿದ್ದಾರೆ. ಸೊ ನಾನು ಬರಿತಿದ್ದು, ಧರ್ಮಸ್ಥಳದ ಪವಿತ್ರ ಕ್ಷೇತ್ರದಲ್ಲಿ ನಡೆಯುತ್ತಿದ್ದ ಅನಾಚಾರ ಅತ್ಯಾಚಾರಗಳಿಗೆ ಒಂದು ತಾರ್ಕಿಕ ಅಂತ್ಯ ಆಗಬೇಕು. ಯಾವಾಗ ಆಗುತ್ತೆ ಗೊತ್ತಿಲ್ಲ, ಬಟ್ ನಾನು ಸಂಕಲ್ಪ ಮಾಡಿದ್ದೀನಿ. ನಾನು ಬರೆದು ಮುಗಿಸೋದ್ರೊಳಗೆ, ಕೆಲವೊಮ್ಮೆ ನಾನು ಫಾಸ್ಟ್ ಬರಿತೀನಿ, ಬಟ್ ಅರ್ಥ ಮಾಡಿ ತಿಳ್ಕೊಂಡು ಬಂದರೆ ಸ್ವಲ್ಪ ಟೈಮ್ ಆಗುತ್ತೆ. ಸೊ ಆ ವಿಚಾರ ಮುಗಿಯೋದ್ರೊಳಗೆ, ವಿಚಾರಕ್ಕೊಂದು ಅಂತ್ಯ ಆಗಲೇಬೇಕು. ಯಾವ ರೀತಿಲಿ ಅಂತ ಗೊತ್ತಿಲ್ಲ ನನಗೆ. ಸೊ SIT ಅವರು ಮಾಡ್ತಾರಾ, ಅಲ್ಲ ಸರ್ಕಾರ ಮಾಡುತ್ತಾ, ಅಲ್ಲ ಜನರ ಪ್ರತಿಭಟನೆ ಮಾಡ್ತಾರಾ, ಎಲ್ಲರ ಒಂದು ದಕ್ಷಿಣ ಕನ್ನಡದವರ ಧಾರ್ಮಿಕ ಕ್ಷೇತ್ರಕ್ಕೆ ಯಾವುದೇ ರೀತಿಯ ಅಪವಾದ ಅನಾಚಾರ ಬರಬಾರ್ದು. ಅದು ಆಡಳಿತ ಯಾರ ಕೈಯಲ್ಲಿದೆ ಅದು ಅವರಿಗೆ ಬಿಟ್ಟಿದ್ದು. ಅಣ್ಣಪ್ಪ ಮಂಜುನಾಥನೇ ತೀರ್ಮಾನಿಸಲಿ, ಆಯಿತಾ. ನಾನು ಹೇಳೋದು, ಅದು ಯಾರ ಕೈಯಲ್ಲಿ ಇರಬೇಕು ಅಂತ ಸಾಕ್ಷಾತ್ ಅಣ್ಣಪ್ಪ ಮಂಜುನಾಥನೇ ತೀರ್ಮಾನಿಸಲಿ. ಸೊ ಅಲ್ಲಿ ಯಾರು ಆ ಧರ್ಮಾಧಿಕಾರಿ ಯಾವ ಪೀಠದಲ್ಲಿ ಇರಬೇಕು ಅಂತ ತೀರ್ಮಾನಿಸೋನು ನಾವು ಯಾರೂ ಅಲ್ಲ, ಅಣ್ಣಪ್ಪ ಮತ್ತು ಮಂಜುನಾಥ. ಸೊ ಅವನು ಯಾರನ್ನು ಇಟ್ಕೋತಾನೋ ಅವರನ್ನು ಇಟ್ಕೊಳ್ಳಿ. ಸೊ ನಾನು ಹೇಳ್ತಾ ಇರೋದು, ನಮ್ಮ ಧಾರ್ಮಿಕ ಕ್ಷೇತ್ರದ ಪಾವಿತ್ರ್ಯತೆಯನ್ನು ಕಾಪಾಡೋದು ನಮ್ಮ ಕರ್ತವ್ಯ. ಸೊ ನಾನೊಂದು ನ್ಯೂಟ್ರಲ್ ಆಗಿ ಹೇಳ್ತಾ ಇದ್ದೀನಿ. ನಾನು ಆ ಗ್ಯಾಂಗು ಈ ಗ್ಯಾಂಗು ಯಾವ ಗ್ಯಾಂಗು ಇಲ್ಲ, ನನ್ನದೇ ಒಂದು ಗ್ಯಾಂಗ್ ಇದೆ, ನನ್ನದೇ ಗ್ಯಾಂಗು, ನಾನೊಬ್ಬಳೇ ಅದರಲ್ಲಿ. ಸೊ ನನ್ನ ದೃಷ್ಟಿಕೋನವನ್ನು ನಾನು ಹೇಳ್ತಾ ಇದ್ದೀನಿ. ಯಾವ ಕಾರಣಕ್ಕೂ ನಮ್ಮ ಕ್ಷೇತ್ರದ ಪಾವಿತ್ರ್ಯತೆಯನ್ನು ಕಾಪಾಡಿಕೊಳ್ಳೋದು ನಮ್ಮ ಕರ್ತವ್ಯ, ಹಿಂದೂಗಳಾದ ನಮ್ಮ ಕರ್ತವ್ಯ. ಎಲ್ಲ ಧರ್ಮವನ್ನು ಪ್ರೀತಿಸೋಣ, ಆದರೆ ನಮ್ಮ ಧರ್ಮವನ್ನು ಉಳಿಸೋಣ. ಆ ಧರ್ಮ ಅಂತ ಹೇಳುವಾಗ, ಹಿಂದೂ ಧರ್ಮ ಅಂತ ಹೇಳುವಾಗ ಅದೊಂದು ಕೇಸರಿ ಶಾಲಲ್ಲೋ, ಕೇಸರಿ ಬಟ್ಟೆಯಲ್ಲೋ, ಕೇಸರಿ ಕುಂಕುಮದಲ್ಲೋ ಬರುವ ಧರ್ಮ ಅಲ್ಲ ಅದು ಯಾವತ್ತೂ ನಮ್ಮ ಮನೆಯೊಳಗೆ ಮನುಷ್ಯತ್ವ ಅಂತ ಒಂದು ಧರ್ಮ ಇದೆ. ಅದನ್ನು ಯಾವತ್ತೂ ನಾನು ಮರಿಬಾರ್ದು. ಮತ್ತು ಹಿಂದೂಗಳು, ಮುಸ್ಲಿಮರು, ಕ್ರಿಶ್ಚಿಯನರು ಎಲ್ಲ ನಮಗೆ ಒಂದೇ ಥರ ಇರಬೇಕು. ಯಾಕಂದರೆ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ನಮ್ಮ ಭಾರತವನ್ನು ಹೇಳ್ತಾರೆ. ಎಲ್ಲರೂ ಇದ್ದಾರೆ ಇಲ್ಲಿ, ಎಲ್ಲರಿಗೂ ಬದುಕು ಹಾಕಿದೆ. ನಾವೆಲ್ಲರನ್ನು, ನಮ್ಮ ಧರ್ಮವನ್ನು ನಾವು ಪ್ರೀತಿಸ್ತೀವಿ, ಗೌರವಿಸ್ತೀವಿ. ಅದೇ ಭಾವನೆಯಿಂದ ನಾವು ಇತರ ಧರ್ಮದವರನ್ನು ಪ್ರೀತಿಸಬೇಕು, ಗೌರವಿಸಬೇಕು. ಇದು ನನ್ನ ಪಾಲಿಸಿ ಲೈಫಲ್ಲಿ. ಓಕೆ. ಸೊ ನನ್ನ ಆ ಒಂದು ಸಂಕಲ್ಪ ಮಾಡಿ ನಾನು ಮತ್ತೆ, ನಿಮ್ಗೆ ಗೊತ್ತಿದೆ, ಇಡೀ 14 ವರ್ಷದಿಂದ ಒಂದು ನಿರಂತರ ಒಂದು ಗೊಂದಲ ಹೋರಾಟ, ಏನೋ ಗೊತ್ತಿಲ್ಲ, ಈ ಸೌಜನ್ಯ ವಿಚಾರದಲ್ಲಿ ನಡೀತಿದೆ. ಅದು ಮುಗಿಯೋದ ಕೇಸ್. ಅದು ಎಷ್ಟೇ ಮುಗಿದ್ರೂ ಮತ್ತೆ ಎದ್ದು ಬರ್ತಾ ಇದೆ. ಸೊ ಇದಕ್ಕೊಂದು ತಾರ್ಕಿಕ ಅಂತ್ಯ ಆಗಲೇಬೇಕು. ಅದು ನಾನು ಹೇಳಿದೆ, SITಯಿಂದ ಆಗ್ಬೋದು. ಮೇ ಬಿ ಸರ್ಕಾರ, ಸಿದ್ದರಾಮಯ್ಯನವರು ಇದಕ್ಕೆ ಗಮನ ಹರಿಸಲೇಬೇಕು. ಯಾಕಂದರೆ ಇದು ಇಡೀ ಕರ್ನಾಟಕದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದು ಹೋಗಿದೆ. ಒಂಥರ ಗೊಂದಲ ಆಗ್ತಾಯಿದೆ, ಜನರಿಗೆ ಕಿರಿಕಿರಿ ಆಗ್ತಾಯಿದೆ.
ಸೊ ಇದಕ್ಕೊಂದು ತಾರ್ಕಿಕ ಅಂತ್ಯ ಸರ್ಕಾರದಿಂದ ಆಗಬೇಕು ಅಂತ ನಾನು ಹೇಳ್ತಾ ಇದ್ದೇನೆ. ಮಾನ್ಯ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯನವರಿಗೆ ನನ್ನದೊಂದು ಕಳಕಳಿಯ ವಿನಂತಿ, ನೀವು ಈ ವಿಷಯಕ್ಕೊಂದು ಆಸಕ್ತಿ ತೋರಿಸಲೇಬೇಕು. ಹಾಗೆ ಎಲ್ಲ ಸಂಸದರಿಗೂ ಯಾರಿಗೆ ಬೇಕು, ಯಾರ ಪರವಾಗಿ ಬೇಕಾದರೂ ತೀರ್ಪಾಗಲಿ. ಸಂತೋಷ್ ರಾವ್ ತಪ್ಪು ಮಾಡಿದರೆ ಸಂತೋಷ್ ರಾವಿಗೆ ಶಿಕ್ಷೆ ಆಗಲಿ, ಅಲ್ಲ ನಾವು ಸಸ್ಪೆಕ್ಟ್ ಮಾಡ್ತಿರುವ ಪ್ರಭಾವಿಗಳ ಕೈವಾಡಿದರೆ ಅವರಿಗೆ ಶಿಕ್ಷೆ ಆಗಬೇಕು. ಆದರೆ ಸತ್ಯ ನ್ಯಾಯ ಧರ್ಮ ಗೆಲ್ಲಲೇಬೇಕು ಕಲಿಯುಗದಲ್ಲಿ. ಏನಾದರೂ ಇದಕ್ಕೆ ಅಪ್ಪಿತಪ್ಪಿ SIT ಅವರು ಹೋದರೆ SIT ಅವರು ಶಿಕ್ಷೆ ಅನುಭವಿಸಲೇಬೇಕು. ಪ್ರಭಾವಿ ವ್ಯಕ್ತಿಗಳ ಕೈವಾಡಿದರೆ ಅವರು ಶಿಕ್ಷೆ ಅನುಭವಿಸಬೇಕು. ಅಲ್ಲಾಂದರೆ ಈ ಟೀಮು ಒಂದು 14 ವರ್ಷದಿಂದ ನಿರಂತರ ಒಂದು ಹೋರಾಟ ಮಾಡ್ತಿರುವ ಟೀಮು, ಇವರು ತಪ್ಪು ಮಾಡಿದೆ ಇವರಿಗೆ ಶಿಕ್ಷೆ ಆಗಬೇಕು, ಇವರ ಹೋರಾಟದಲ್ಲಿ ಸತ್ಯ ಇದ್ದರೆ ಇವರಿಗೆ ಜಯ ಆಗಬೇಕು. ನಾನು ನ್ಯೂಟ್ರಲ್ ಆಗಿ ಮಾತಾಡ್ತಿದ್ದೀನಿ. ಸೊ ನಾನು ಆ ಒಂದು ಸಂಕಲ್ಪ ಇಟ್ಕೊಂಡು ಸೌಜನ್ಯ ಎಂಬ ಮಗಳಿಗೆ ನ್ಯಾಯ ಸಿಗಬೇಕು. ಅವಳು ಒಬ್ಬಳ ಕುಸುಮಾವತಿ ಅವರ ಮಗಳು ಮಾತ್ರ ಅಲ್ಲ, ಇಡೀ ಕರ್ನಾಟಕದ ಮನೆ ಮಗಳು. ಯಾವುದೋ ಒಂದು ಉದ್ದೇಶಕ್ಕೆ ಅವಳು ಹುಟ್ಟಿದ್ದಾಳೆ, ಅವಳ ಹತ್ಯೆನೂ ಆಗಿದೆ. ಯಾವುದೋ ಒಂದು ಇದನ್ನು ತೋರಿಸ್ಲಿಕ್ಕೆ ಅದು ಇದಕ್ಕೆ ಆ ಹೆಣ್ಣು ಮಗು ಬಲಿಪಶು ಆಗಿದ್ದಾಳೆ. ಸೊ ಅವಳ ಹೆಸರಿನಲ್ಲಿ ದುಡ್ಡು ಮಾಡೋದು ಬೇಡ, ಹೆಸರು ಮಾಡೋದು ಬೇಡ, ಪ್ರಚಾರ ಮಾಡೋದು ಬೇಡ. ನಾವು ಭಕ್ತಿಯಿಂದ ಪ್ರಾರ್ಥನೆ ಮಾಡೋಣ. ಈ ಸಂಕಲ್ಪ ನಾನು ಮಾಡಿದ್ದೀನಿ ನಿನ್ನೆಯಿಂದ. ಕೈಗೆ ಒಂದು ಕೆಂಪು ದಾರ ಕಟ್ಕೊಂಡು, ಅವರು ಕೊಡ್ತಾರೆ ದಾರವನ್ನು, ಅದನ್ನು ಕಟ್ಕೊಂಡು ದೀಪ ಹೊತ್ತಿಸಿ ಸ್ನಾನ ಮಾಡಿ ನಾನು ಬೆಳಿಗ್ಗೆ ಸ್ಟಾರ್ಟ್ ಮಾಡಿದ್ದೀನಿ. ನಾನು 3:30-4 ಗಂಟೆ ಒಳಗೆ ಹೇಳ್ತೀನಿ. ನನ್ನ ಮನೆ ಕೆಲಸ ಎಲ್ಲ ಮುಗಿಸಿ 4-4ರಿಂದ ಬ್ರಾಹ್ಮಿ ಮುಹೂರ್ತ ಯಾವುದಿದೆ ಅಲ್ಲ ಆ ಟೈಮಲ್ಲಿ ನಾನು ಬರಿತೀನಿ. ಯಾಕಂದರೆ ಆಗ ತುಂಬ ಕಾನ್ಸಂಟ್ರೇಷನ್ ಬರುತ್ತೆ ನನಗೆ, ಮತ್ತು ತುಂಬ ವಿಚಾರಗಳು ನನ್ನ ಮನಸ್ಸಲ್ಲಿ ಪಾಸಿಟಿವ್ ಆಗಿ ಬರುತ್ತೆ. ಸೊ ಆ ಒಂದು ನಿರ್ಧಾರವನ್ನು ನಾನು ಕೈಗೊಂಡಿದ್ದೀನಿ. ನಿನ್ನೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ, ಬರಿತಾ ಇದ್ದೀನಿ. ಯಾವಾಗ ಮುಗೀತದೆ ಗೊತ್ತಿಲ್ಲ, ಆದಷ್ಟು ಬೇಗ ಬರಿತೀನಿ. ಆ ಮುಗಿಯೋದ್ರೊಳಗೆ ಇದೊಂದು ಧರ್ಮಯುದ್ಧ, ಈ ಒಂದು ಯುದ್ಧ ನಡೀತಾ ಇದೆಯಲ್ಲ ಅದು ಅಂತ್ಯ ಆಗಬೇಕು. ನಿಮ್ಗೆ ಗೊತ್ತಿದೆ ಮಹಾಭಾರತದಲ್ಲಿಯೂ ಆಗಿದ್ದು. ಈಗ ನಡೀತಾ ಇರೋ ಸಿಚುವೇಶನ್ ಏನಾಗಿದೆ, ಯಾಕಂದರೆ ಒಬ್ಬರ ಕಮೆಂಟಲ್ಲಿ ನೋಡಿದ್ರೆ ನಿನ್ನೆ ನನ್ನ ಅಕ್ಕನ ಬಾಯಿಂದಲೂ ಬಂತು, ಯಾದವಿ ಕಲಹ ಅಂತ. ಅಂದರೆ ಒಂದು ಕುಟುಂಬದ ಒಳಗೆ ಯುದ್ಧ ನಡೀತಾ ಇದೆ ಅಂತ. ಈಗ ನಾನು ನೋಡಿ 2.5 ವರ್ಷದಿಂದ 2023 ಸೆಪ್ಟೆಂಬರ್ 5ರಿಂದ 2026 ಜನವರಿ 31ರವರೆಗೆ ಒಂದು ಟೀಮನ್ನು ನಂಬಿಕೊಂಡು ಅವರ ಜೊತೆ ನಿಂತುಕೊಂಡು ಸತ್ಯ ನ್ಯಾಯ ಧರ್ಮ ಇಲ್ಲಿದೆ ಅಂತ ಅಂದ್ಕೊಂಡು ಅವರ ಜೊತೆ ಪ್ರತಿಯೊಂದು ಕ್ಷಣ, ಇದಕ್ಕೆ ಸಾಕ್ಷಿ ಅಣ್ಣಪ್ಪ ಮಂಜುನಾಥನೇ, ಬೇರೆ ಯಾರೂ ಅಲ್ಲ, ಅವರ ಜೊತೆ ನಿಂತ್ಕೊಂಡು ನನ್ನ ಇಡೀ ಕುಟುಂಬವನ್ನು, ನನ್ನ ಇಡೀ ಸಮಾಜ, ನನಗೆ ಫ್ರೆಂಡ್ಸ್ ತುಂಬ ಜನ ಇದ್ದರು, ಇವರನ್ನೆಲ್ಲ ಎದುರಿಸ್ಕೊಂಡು ಇವರನ್ನೆಲ್ಲ ಬದಿಗಿಟ್ಟು ನಾನು ಈ ಟೀಮ್ ಜೊತೆ ಸೇರಿದೆ. ಆಯಿತಾ. ಕೆಲವೊಂದು ವಿಚಾರಗಳಿಂದ ನನಗೆ ಗೊಂದಲ ಆಯಿತು, ತೊಂದರೆ ಆಯಿತು, ಅವಮಾನ ಆಯಿತು, ಅಪಮಾನ ಆಯಿತು. ನಾನು ಒಳ್ಳೆ ರೀತಿಯಲ್ಲಿ ಹೊರಗೆ ಬಂದೆ. ಆದ್ರೂ ನನ್ನನ್ನು ಟಾರ್ಗೆಟ್ ಮಾಡಿ ನನ್ನದೇ ಟೀಮಿನವರು ಒಂದು ಹೆಣ್ಣಿಗೊಂದು ನ್ಯಾಯಕ್ಕೋಸ್ಕರ ಹೋರಾಡೋ ಸೌಜನ್ಯನಿಗೆ ನ್ಯಾಯ, ಇಲ್ಲಿ ನನಗೆ ಅನ್ಯಾಯ, ಈ ಥರ ಮಾಡಿ ಅದೆಲ್ಲ ನಾನು ಶ್ರೀಕೃಷ್ಣನ ಪಾದಕ್ಕೆ ಬಿಟ್ಕೊಟ್ಟಿದ್ದೀನಿ, ಅಣ್ಣಪ್ಪ ಮಂಜುನಾಥನ ಪಾದಕ್ಕೆ ಬಿಟ್ಕೊಟ್ಟಿದ್ದೀನಿ. ನಾನು ನಂಬುವ ಎಲ್ಲ ದೇವಿಗಳ ಕ್ಷೇತ್ರಕ್ಕೆ ನಾನು ಇಟ್ಟಿದ್ದೀನಿ. ನೀವೇ ನೋಡ್ಕೊಳ್ಳಿ, ಯಾಕಂದರೆ ನನ್ನಿಂದ ಆಗಲ್ಲ, ನನಗೆ ಸಾಧಿಸುವಂಥದ್ದು ಇನ್ನೂ ಬಹಳಷ್ಟಿದೆ. ನಾನು ಈ ಹೋರಾಟದಿಂದ ಹಿಂದೆ ಬರೋವಾಗಲೇ ಹೇಳಿದೆ, ಒಂದು ನನ್ನ ಫ್ಯಾಮಿಲಿ ಫಸ್ಟ್ ಪ್ರಿಫರೆನ್ಸ್ ನನಗೆ, ನನ್ನ ಜಾಬು ಸೆಕೆಂಡ್ ಪ್ರಿಫರೆನ್ಸ್ ನನಗೆ, ನನ್ನ ಬಿಸ್ನೆಸ್, ನನ್ನ ವ್ಯವಹಾರ ಆಲ್ರೆಡಿ ಸ್ಟಾರ್ಟ್ ಆಗಿದೆ, ತುಂಬ ಲೇಟ್ ಆಯ್ತದು, ತುಂಬ ಅದನ್ನೊಂದು ಮುಂದುವರಿಸಬೇಕಿದೆ. ನಾನು ಗ್ರೋ ಆಗಬೇಕಿದ್ದೀನಿ, ನನಗೆ ಕೆಲವೇ ವರ್ಷಗಳಲ್ಲಿ ಬಹಳಷ್ಟು ಸಾಧನೆ ಮಾಡಲಿಕ್ಕಿದೆ. ಯಾಕಂದರೆ ನನ್ನ ಕನಸು ಬಹಳಷ್ಟಿದೆ, ನನ್ನ ಛಲ ಬಹಳಷ್ಟಿದೆ. ಹಿಂದೆಯಿಂದ ನನಗೊಂದು ಒಳ್ಳೆ ಫ್ಯಾಮಿಲಿ ಸಪೋರ್ಟ್ ಇದೆ. ಸೊ ಇವರನ್ನೆಲ್ಲ ನಾನು ಒಗ್ಗೂಡಿಸ್ಕೊಂಡು ನನ್ನದೊಂದು ಶ್ರಮವನ್ನು ನಾನು ಮಾಡಬೇಕಾಗಿದೆ. ಸೊ ನನ್ನ ಮುಂದಿನ ಗುರಿ ಅದರಲ್ಲಿ. ಮತ್ತು ನನ್ನ ಯೂಟ್ಯೂಬ್ ಚಾನಲಲ್ಲಿ ಕೆಲವೆಲ್ಲ ವೀಡಿಯೋಸ್ಗಳು ಡಿಲೀಟ್ ಆಗ್ತದೆ ಸದ್ಯಕ್ಕೆ, ಒಳ್ಳೆ ವೀಡಿಯೋಗಳು ಮಾತ್ರ ಅಪ್ಲೋಡ್ ಆಗುತ್ತೆ ಎಂದು. ಯಾಕಂದರೆ ನಿನ್ನೆ ನನ್ನ ಹಿತೈಷಿಯೊಬ್ಬರು, ನಿಮಗೆ ನೋಡಿರ್ಬೋದು, ನನ್ನ ಪ್ರೀವಿಯಸ್ ವೀಡಿಯೋಲಿ ಒಂದು ಒಳ್ಳೆ ಉಪದೇಶ ಮಾಡಿದರು. ನೀನು ಯಾವುದೇ ಸಮಸ್ಯೆಯನ್ನು ನೀನು ಇನ್ನಸೆಂಟಾಗಿ ಹೇಳ್ತಿ, ಬಟ್ ಜನ ನಿನ್ನನ್ನು ಮಿಸ್ಯೂಸ್ ಮಾಡ್ತಾರೆ. ಸೊ ಮಾಡಬೇಡ ಅದನ್ನು. ನಿಂಗೆ ಏನೇ ಸಮಸ್ಯೆ ಇದ್ದರೂ ನಿಂಗೆ ಒಳ್ಳೆ ಫ್ಯಾಮಿಲಿ ಇದೆ, ಅವ್ರ ಜೊತೆ ಶೇರ್ ಮಾಡು, ಅವ್ರು ನಿಮಗೆ ಸೊಲ್ಯೂಷನ್ ಕೊಡ್ತಾರೆ ಅಂತ. ಇವತ್ತು ನನ್ನ ಜಾತಕ ಭವಿಷ್ಯ, ನಾನು ಡೈಲಿ ನನ್ನ ಭವಿಷ್ಯ ನೋಡ್ತೀನಿ, ಆಯಿತಾ. ಸೊ ನೋಡುವಾಗ ನನ್ನ ರಾಶಿಗೆ, ವೃಷಭ ರಾಶಿಗೆ, ರೋಹಿಣಿ ನಕ್ಷತ್ರಕ್ಕೆ, ಇವತ್ತು ಆ ದಿನ ಕೂಡ ರೋಹಿಣಿ ನಕ್ಷತ್ರನೇ, ಅತ್ಯಂತ ಕ್ಲಿಷ್ಟವಾದ ಸಮಸ್ಯೆಯಿಂದ ಹೊರಗೆ ಬರ್ತೀರಿ. ನಂಗೆ ಗೊತ್ತು, ನಾನು ಯಾವುದಾದ್ರೂ ಒಂದು ಪ್ರಾಬ್ಲಮಲ್ಲಿ ಸಿಕ್ಕಾಕೊಂಡಿದ್ರೆ ನಾನೇ ಆದಷ್ಟು ಅದಕ್ಕೆ ಹೊರಗೆ ಬರಲಿಕ್ಕೆ ನೋಡ್ತೀನಿ. ಯಾಕಂದರೆ ನನ್ನ ಜಾಬ್ ಕೂಡ ಅದೇ. ನಾನೊಂದು ಕಂಪನಿಯಲ್ಲಿ ವರ್ಕ್ ಮಾಡುವಾಗ ಇಡೀ ತುಂಬ ಪ್ರೊಸೆಸ್ಸಲ್ಲಿ ವರ್ಕ್ ಮಾಡಿದ್ದೀನಿ. ರಿಲಯನ್ಸ್, ಫ್ಲಿಪ್ಕಾರ್ಟ್, ಟಾಟಾ ಸ್ಕೈ, ವಿಡಿಯೋಕಾನ್, ಇಂಥ ತುಂಬ ದೊಡ್ಡ ಸಂಸ್ಥೆಗಳಲ್ಲಿ ಕೆಲಸ ಮಾಡಿದ್ದೀನಿ. ಇವಾಗ ಪ್ರಸ್ತುತ ಒಂದು ಬ್ಯಾಂಕಿಂಗ್ ಪ್ರೊಸೆಸ್ಸಲ್ಲಿದ್ದೀನಿ, ಕೆನರಾ ಬ್ಯಾಂಕ್ ಪ್ರೊಸೆಸ್ಸಲ್ಲಿ. ಅಲ್ಲಿ ಒಂದು ನನ್ನ ಪ್ರೊಫೆಷನ್ ಅಂದರೆ ಕ್ವಾಲಿಟಿ ಅನಲಿಸ್ಟ್ ಅಂತ ಹೇಳ್ತಾರೆ. ಒಂದು ಪ್ರೊಸೆಸ್ಸಲ್ಲಿ ತಪ್ಪುಗಳನ್ನು ಪಕ್ಕ ಕಂಡುಹಿಡಿದು, ಈಗ ಫ್ರಾಡ್ಲೆಂಟ್ ಕಾಲ್ಸ್ ಎಲ್ಲ ಆಗುತ್ತಲ್ಲ, ಇದನ್ನು ಆಡಿಟ್ ಮಾಡೋದು, ಅನಾಲಿಸಿಸ್ ಮಾಡೋದು. ಹಾಗೆ ಏನಾದರೂ ಒಂದು ಎಸ್ಕಲೇಷನ್ ಬಂದರೆ, ಈಗ ಕಸ್ಟಮರ್ ಕಡೆಯಿಂದ ಏನಾದರೂ ಒಂದು ಪ್ರಾಬ್ಲಮ್ ಬಂದರೆ ನಮ್ಮ ಕ್ಲೈಂಟಿಗೆ ಹೋಗುತ್ತೆ, ಕೆನರಾ ಬ್ಯಾಂಕಿಗೆ ಹೋಗುತ್ತೆ, ಅದು ನಮಗೆ ಬರುತ್ತೆ. ಸೊ ಅಲ್ಲಿ ರೂಟ್ ಕಾಸ್ ಅನಾಲಿಸಿಸ್ ಅಂತ ಮಾಡ್ತೇವೆ. ಇದಕ್ಕೆ ರೂಟ್ ಎಲ್ಲಿ ಅಂತ, ಈ ಸಮಸ್ಯೆ ಶುರುವಾಗಿದ್ದೆ ಎಲ್ಲಿಂದ ಅಂತ. ಸೊ ನಿನ್ನೆ ನನ್ನ ಘಟನೆ, ನನ್ನ ವಿಚಾರವನ್ನು ನಾನೇ ವಿಶ್ಲೇಷಣೆ ಮಾಡುವಾಗ ರೂಟ್ ಕಾಸ್ ಅನಾಲಿಸಿಸ್ ಬಗ್ಗೆ ಒಂದು ನಾನು ನನ್ನ ಲೈಫಲ್ಲಿ ಕೂಡ ಅಪ್ಲಿಕೇಬಲ್ ಮಾಡ್ತೀನಿ. ನಾನು ಜಾಬಲ್ಲಿ ಏನು ಮಾಡ್ತೀನಿ, ಅದು ಎಲ್ಲಿ ಸಮಸ್ಯೆ ಸ್ಟಾರ್ಟ್ ಆಯಿತು ಅದು ನನಗೆ ಗೊತ್ತಾಯಿತು. ಎಲ್ಲಿ ಸಮಸ್ಯೆ ಸ್ಟಾರ್ಟ್ ಆಯಿತು ಅಂದರೆ, ನನ್ನೊಂದು ವಿಚಾರ, ನಾನು ಸ್ವಲ್ಪ ಹಠವಾದಿ, ನಾನು ತಪ್ಪಿಲ್ಲ ಅಂದರೆ ನಾನು ಯಾವ ಕಾರಣಕ್ಕೂ ಒಪ್ಕೊಳ್ಳಲ್ಲ. ಸೊ ನಿಮಗೆ ಒಂದು ವಿಚಾರ ಗೊತ್ತಿರ್ಬೋದು, ಒಂದು
ವಿಷಯ ಇದು ಎಲ್ಲದಕ್ಕೊಂದು ಕಾರಣ ಆಯಿತು. ಆ ವಿಚಾರದ ಏನಾಯಿತು ಅಂದರೆ ಕ್ಲಾರಿಫಿಕೇಷನ್ ಕೊಟ್ಟಿದ್ದು ರಾಂಗ್ ಆಯಿತು. ಆ ವ್ಯಕ್ತಿ ಯಾರು ಇದಕ್ಕೆ ಕಾರಣ ಆದ್ನೋ ಆ ವ್ಯಕ್ತಿ ತಾನು ಒಳ್ಳೆಯವನು ನಾನು ಕೆಟ್ಟವಳು ಅಂತ ಬಿಂಬಿಸಿ ಈ ಪಿಕ್ಚರಿಂದ ಹಿಂದೆ ಸರಿದ್ರು. ಸೊ ಇಲ್ಲಿ ಏನಾಯ್ತಂದರೆ ಇಡೀ ಹೋರಾಟಗಾರರಿಗೆ, ಸೌಜನ್ಯಪರ ಹೋರಾಟಗಾರರಿಗೆ ಅನಿತಾ ಕಾಸರಗೋಡು ಎಂಬವಳು ಕೆಟ್ಟವಳು, ಮೋಸಗಾರ್ತಿ, ಸುಳ್ಳುಗಾರ್ತಿ, ವಂಚಕಿ ಇದೆಲ್ಲ ಬಂತು. ಆ ವ್ಯಕ್ತಿ ಯಾರು ಮಾಡಿದನೋ ಅವನು ಒಳ್ಳೆಯವನು, ತೆರೆಮರೆಯಲ್ಲಿರುವ ಆ ವ್ಯಕ್ತಿ ತುಂಬ ಒಳ್ಳೆಯವನು ಅಂತ ಒಂದು ಭಾವನೆ ಬಂತು. ಸೊ ಏನು ಮಾಡೋಕ್ಕಾಗಲ್ಲ, ಆ ವ್ಯಕ್ತಿಗೂ ದೇವರು ಒಳ್ಳೇದು ಬುದ್ಧಿ ಕೊಡಲಿ. ನನ್ನ ಜೊತೆಗಿದ್ದ ಇಲ್ಲಿವರೆಗೆ ನಾನು ನಂಬಿದ್ದ ಹಿತಶತ್ರುಗಳಿಗೂ ದೇವರು ಮನಸ್ಸು ಚೇಂಜ್ ಮಾಡಲಿ. ಯಾಕಂದರೆ ನಾವು ಶಾಪ ಹಾಕಬಾರ್ದಂತೆ ಯಾವತ್ತು. ಯಾರಾದರೂ ನನಗೆ ಮಾಟ ಮಾಡಿದ್ದಾರೆ ಅಂದರೆ ಮಾಟ ಮಾಡಿದವನು ಒಳ್ಳೇದಾಗಲಿ ಅಂತ ನನ್ನ ಅಪ್ಪ ಹೇಳಿಕೊಟ್ಟಿದ್ದು. ಸೊ ಹಾಗೆಯೇ ಅವರಿಗೆ ಮನಸ್ಸು ಚೇಂಜ್ ಆಗಲಿ, ಪರಿವರ್ತನೆ ಆಗಲಿ. ಸಾಧ್ಯ ಆದರೆ ಈ ದುಷ್ಟ ವ್ಯಕ್ತಿಗಳೆಲ್ಲ ಒಮ್ಮೆ ಹೋಗಿ ಅಲ್ಲಿ ಮಾಡಾಯಿಕ ಕ್ಷೇತ್ರ, ಯಾಕಂದರೆ ಅಲ್ಲಿ ಹೋದ್ಬದ್ಮೇಲೆ ನನಗೆ ತುಂಬ ಬದಲಾವಣೆ ಆಗಿದೆ ನನ್ನ ಲೈಫಲ್ಲಿ. ಒಂದೊಂದೇ ಪ್ರಾಬ್ಲಮ್ಸ್ ಸಾಲ್ವ್ ಆಗಿದೆ. ಸೊ ನನ್ನ ಪ್ರಾಬ್ಲಮ್ಸ್ಗೆಲ್ಲ ಸೊಲ್ಯೂಷನ್ ನಾನೇ ಕಂಡು ಹಿಡಿತೀನಿ ಸಾಧಾರಣ. ನನಗೆ ಮಾತ್ರ ಅಲ್ಲ, ನನ್ನ ಫ್ಯಾಮಿಲಿಯಲ್ಲಾಗಲಿ, ಆಫೀಸಲ್ಲಾಗಲಿ, ನನ್ನ ಪ್ರೊಸೆಸರಲ್ಲಾಗಲಿ ರೂಟ್ ಕಾಸ್ ಅನಾಲಿಸಿಸ್ನ ನಾನೇ ಮಾಡ್ತೀನಿ. ಸೊ ಎಲ್ಲ ಸಮಸ್ಯೆಗೂ ಕಾರಣ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಒಂದು ರಾಂಗ್ ಕ್ಲಾರಿಫಿಕೇಷನ್. ಏನು ಮಾಡೋದು? ಆ ವ್ಯಕ್ತಿಯನ್ನು ಕರ್ಕೊಂಬಂದು ಸರಿ ಮಾಡು ಅಂತ ಹೇಳಿಕ್ಕೆ ಆಗಲ್ಲ. ನನಗಿಂತ ಹಠವಾದಿ ಆ ವ್ಯಕ್ತಿ ಇರಲಿ. ಆ ಮನುಷ್ಯ ಯಾವಾಗಾದರೂ ಮನಸ್ಸು ಪರಿವರ್ತನೆ ಆಗಿ ತನ್ನ ಆತ್ಮಸಾಕ್ಷಿಗೆ ನಾನು ತಪ್ಪು ಮಾಡಿದ್ದೀನಿ ಅಂತ ಒಂದು ಇದಾದರೆ ಅದೇ ಸಾಕು. ನನಗೇನು ಪ್ರೂವ್ ಮಾಡಬೇಕು ಅಂತ ಇಲ್ಲ ಜಗತ್ತಿಗೆ. ಯಾಕಂದರೆ ನಾನು ಯಾರು ಅಂತ ನನ್ನ ಫ್ಯಾಮಿಲಿಗೆ, ನಾನು ಯಾರು ಅಂತ ನನ್ನ ಆತ್ಮಸಾಕ್ಷಿಗೆ ಮೊದಲು, ಮತ್ತು ನನ್ನ ಫ್ಯಾಮಿಲಿಗೆ, ಸಮಾಜಕ್ಕೆ ನಾನು ಸರಿಪಡಿಸುವ ಅಗತ್ಯ ಇಲ್ಲ. ಸಮಾಜ ತುಂಬ ಕೆಟ್ಟದು ಅಂತ ನಾನು ಹೇಳಲ್ಲ, ಯಾಕಂದರೆ ಸಮಾಜದ ಬಗ್ಗೆ ಮಾತಾಡ್ತಿದ್ರೆ ತುಂಬ ಇದೆ, ಅದನ್ನು ನಮಗೆ ಸರಿಪಡಿಸಲಿಕ್ಕೆ ಸಾಧ್ಯ ಇಲ್ಲ ಈ ಕಲಿಯುಗದಲ್ಲಿ. ಅದು ಹಾಗೇ ಇರಲಿ, ಬದಲಾವಣೆ ಆಗುತ್ತೆ. ಈಗ ಯಾರು ಕೂಡ ಇಂಥ ವಿಷಯಕ್ಕೆ ತುಂಬ ತಲೆ ಕೆಡಿಸ್ಕೊಳ್ಳಲ್ಲ. ಸೊ ನಾನು ಯಾರು ಅಂತ ಗೊತ್ತಿದ್ದವರಿಗೆ ನಾನು ಕ್ಲಾರಿಫಿಕೇಷನ್ ಕೊಡೋ ಅಗತ್ಯ ಇಲ್ಲ. ಆ ವ್ಯಕ್ತಿ ನನಗೆ ಕಮೆಂಟ್ ಹಾಕಿದ್ರಲ್ಲಿ ತುಂಬ ಚೆನ್ನಾಗಿದೆ ಕಮೆಂಟ್, ನಾನು ಇವತ್ತು ಸ್ಟೇಟಸಲ್ಲಿ ಕೂಡ ಹಾಕಿದ್ದೀನಿ. ಸೊ ಲೀವ್ ದ ಮ್ಯಾಟರ್, ಇಗ್ನೋರ್. ಯಾಕಂದರೆ ನೀನು ಪ್ರಾಬ್ಲಮ್ಸನ್ನು ನೀವು ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ಕೊಳ್ಳೋದ್ರಿಂದ ಏನು ಯೂಸ್ ಆಗಲ್ಲ ಅಂತ. ಸೊ ಇದಕ್ಕೆ ಸೊಲ್ಯೂಷನ್ ಆಲ್ರೆಡಿ ನನ್ನ ಫ್ಯಾಮಿಲಿಯವ್ರು ಮಾಡಿದ್ದಾರೆ. ನಿನ್ನೇನು ನನ್ನ ಅಕ್ಕನು ತುಂಬ ಧೈರ್ಯ ತುಂಬಿದ್ದಾಳೆ, ಯಾವ ಕಾರಣಕ್ಕೂ ನಾವು ನಿನ್ನನ್ನು ಬಿಟ್ಟು ಹಾಕಲ್ಲ, ಹೆದರಬೇಡ, ನೀನು ಆ ಗ್ಯಾಂಗ್ ಜೊತೆ ಸೇರಬೇಡ, ಹೊರಗೆ ಬಾ, ಅದಕ್ಕಿಂತ ಹೊರಗೆ ಬಾ ಅಂತ ಹೇಳಿ ಆಗಿದೆ. ಮತ್ತೆ ಅವ್ರ ಹಿಂದೆ ಹೋಗಬೇಡ. ಯಾಕಂದರೆ ಒಂದು ಸೆಗಣಿಗೆ ಕಲ್ಲು ಬಿಸಾಕಿದರೆ ನಮ್ಮ ಮುಖಕ್ಕೆ ರಟ್ತದಂಥದ್ದು ಸೆಗಣಿದು. ಸೊ ಆದಷ್ಟು ಈ ಸೆಗಣಿಗಳನ್ನು ನಾನು ಅವಾಯ್ಡ್ ಮಾಡ್ತಾಯಿದ್ದೀನಿ. ಇವತ್ತು ತುಂಬ ಒಳ್ಳೆ ದಿವಸ ಕೂಡ, ನನಗೆ ತುಂಬ ಕೆಲಸಗಳು ತುಂಬ ಇದೆ. ಒಂದು ವೃತ್ತಿಯಲ್ಲಿ ಕೂಡ ಒಂದು ಒಳ್ಳೆ ಉನ್ನತದ ಹಂತದಲ್ಲಿ ನಾನು ಹೋಗ್ತಾ ಇದ್ದೀನಿ. ಸೊ ನನಗೆ ಆ ಪಾಸಿಟಿವ್ ಎನರ್ಜಿ ನನಗೆ ಫೀಲ್ ಆಗ್ತಿದೆ. ಸೊ ಇವತ್ತಿನ ದಿನವನ್ನು ನಾನು ಆ ಥರ ಒಂದು ಪಾಸಿಟಿವ್ ಥಿಂಕಿಂಗ್ ಮಾಡಿ, ನಾನು ಒಂದೇ ಮೆಸೇಜ್ ಎಲ್ಲರಿಗೆ ಹೇಳೋದು, ಥಿಂಕ್ ಪಾಸಿಟಿವ್ ಅಷ್ಟೇ. ಎಲ್ಲ ನೆಗೆಟಿವ್ ನಿಮಗೆ ಅಟ್ಯಾಕ್ಸ್ ಬರುತ್ತೆ. ಈಗ ನನ್ನ ಲೈಫಲ್ಲಿ ನಾನೀಗ ಇತ್ತೀಚೆಗೆ ಕೆಲವೊಂದು 2 ತಿಂಗಳಿಂದ ನಾನು ನವಂಬರ್ 24ರಿಂದ ಇಲ್ಲಿವರೆಗೆ ನಾನು ಅನುಭವಿಸ್ತಿರೋ ಒಂದು ಮಾನಸಿಕ ನೋವು, ಇವರು ನನ್ನ ನೆಮ್ಮದಿ ಕೆಡಿಸಿದ್ದು ಇವರು ಮಾಡೋ ಅಟ್ಯಾಕ್ಗಳು ನೀವು ತಿಳ್ಕೋಬೇಕು. ಒಂದು ಹೆಣ್ಣಾಗಿ, ಆಯಿತಾ, ಹೆಣ್ಣಾಗಿ ನಾನು ಅನುಭವಿಸಿದ್ದು ಎಲ್ಲ ದೇವರಿಗೆ ಬಿಟ್ಕೊಡ್ತೀನಿ. ಶುಭವಾಗಲಿ.